ಅಧ್ಯಕ್ಷರು ಜಿ.ಕೆ. ಶೆಟ್ಟಿ, ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಬೇಕರಿ, ಕಾಂಡಿಮೆಂಟ್ಸು ಇಂಥವರೆಲ್ಲ ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದರು. ಇವರೆಲ್ಲ ನೋವುಗಳನ್ನು ಇತ್ತೀಚೆಗೆ GSTಯಿಂದ ಬಂದಿರುವಂಥ ಸಮಸ್ಯೆಗೆ ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ ಸಂಘದ ಅಧ್ಯಕ್ಷರು ಬಿ ಪ್ರತಾಪ್ ಶೆಟ್ಟಿ ಅವರು ಹಾಗೆ ಬೇರೆ ಸಂಘಗಳು ಕೂಡ ಈ ಒಂದು ನೋವನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡಿದರು. ಈ ಎಲ್ಲರ ಕೂಗನ್ನು ಕೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳನ್ನ ಕರೆದು ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಚರ್ಚೆ ಮಾಡಿ ಈ ಒಂದು ಅತಿ ಸಣ್ಣ ವ್ಯಾಪಾರಸ್ಥರ ನೋವುಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಈಗ ಕೊಟ್ಟಿರುವಂಥ ನೋಟಿಸ್ಗಳನ್ನು ನಾವು ಅದಕ್ಕೊಂದು ಯಾವುದೇ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡದೆ ಸಾಧ್ಯವಾದದನ್ನೆಲ್ಲ ಮನ್ನಾ ಮಾಡಿ, ಆದರೆ ಒಂದು ಕಂಡೀಷನ್ ಏನು ಕೇಳಿದ್ರೆ, ಮುಂದೆ ಯಾರು ಸರ್ವಿಸ್ನಲ್ಲಿ ಇರುವಂಥ 20 ಲಕ್ಷ ಟರ್ನ್ ಓವರ್ ಇರುವಂಥವರು, ಹಾಗೆಯೇ ಸರಕನ್ನು ಮಾರುವವರು 40 ಲಕ್ಷ ಮೇಲೆ ಟರ್ನ್ ಓವರ್ ಆಗುವವರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಕಂಡೀಷನ್ ಮೇಲೆ ಈಗಾಗಲೇ ಕೊಟ್ಟಿರುವಂಥ ನೋಟಿಸ್ನವರಿಗೆ ಒಂದು ಪರಿಹಾರವನ್ನು ಕೊಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆ ಕೈಬಿಟ್ಟಿದ್ದೀರಾ? ಇದರಿಂದ ನಮ್ಮ ಪ್ರತಾಪ್ ಶೆಟ್ಟಿ ತಂಡದವರು 24 ತಾರೀಕು ಕರೆದಿರುವಂಥ ಬಂದನ್ನು ವಾಪಸ್ ಪಡೆದಿದ್ದಾರೆ. 24 ತಾರೀಕು ಕರೆದಿರುವಂಥ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಒಂದೇ ನಿಮಿಷ. ಅತಿ ಸಣ್ಣ ವ್ಯಾಪಾರಸ್ಥರ ನೋವನ್ನ ಕೂಗನ್ನ ಕೇಳಿ ಈ ಒಂದು ಪರಿಹಾರ ಕೊಡುವುದಕ್ಕೆ ಸಲಹೆ ಸೂಚಿಸಿದಂಥ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಹಾಗೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಾಗೇನೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಸಮಸ್ಯೆ ಪ್ರಾರಂಭವಾದಾಗ ನಾವೆಲ್ಲ ಜಯಪ್ರಕಾಶ್ ಹೆಗಡೆ ಹತ್ರ ಹೋಗಿದ್ವಿ. ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದಾರೆ. ನಾವು ಇವರ ನೋವನ್ನು ಅರ್ಥ ಮಾಡಿಕೊಂಡು ಒಂದು ಪರಿಹಾರ ಕೊಟ್ಟಿದ್ದಾರೆ. ಸರ್ಕಾರ ನಮ್ಮ ಜೊತೆಗೆ ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡಿದೆ. ನಾವು ಸರ್ಕಾರ ಹೇಳಿದಂಥ ರಿಜಿಸ್ಟ್ರೇಷನ್ ಎಲ್ಲರೂ ಮಾಡ್ಕೋಬೇಕಂತ ಎಲ್ರಿಗೂ ಸೂಚಿಸ್ತೇವೆ. ಅವರಿಗೆ ಸಲಹೆಯನ್ನು ಕೊಟ್ಟು ಹೆಚ್ಚಿನವರು ತೆರಿಗೆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಯತ್ನ ಮಾಡ್ತೇನೆ. ಬೈರತಿ ಸುರೇಶ್ ಕೂಡ ಮಾನ್ಯ ಸಚಿವರು ಬೈರತಿ ಸುರೇಶ್ ಅವರು ಕೂಡ ನಮ್ಮ ಈ ಒಂದು ಸಮಸ್ಯೆನ ಮಾನ್ಯ ಮುಖ್ಯಮಂತ್ರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.